ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಬಿಗಿನರ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ ಕರೆಕ್ಟ್ ಫಿಟ್ಟಿಂಗ್ ಇರುವಂಥದ್ದು ತೊಗೊಂಡು ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ, ಈಗ ನಾವು ಬ್ಲೌಸ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನು 1 ಮೀಟರ್ ಕ್ಲಾತನ್ನು ತೊಗೊಳ್ಬೇಕು. 40 ಒಳಗಡೆ ಎದೆ ಸುತ್ತಳತೆ ಇದ್ದರೆ 1 ಮೀಟರ್ ಕ್ಲಾತನ್ನು ತಗೊಳ್ಳಿ. 40 ಮೇಲೆ ಎದೆ ಸುತ್ತಳತೆ ಇದ್ದರೆ 1 ಮೀಟರ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ತೊಗೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು 4 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಒಂದ್ಸಲ ನೀವು ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಬೇಕು. ನನಗಿಲ್ಲಿ ಸ್ಟ್ರೈಟ್ ಆಗಿನೇ ಇದೆ. ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಇಲ್ಲಿ ನಾವು ಅರ್ಧ ಇಂಚು ಮಾರ್ಜಿನನ್ನು ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ಮಾರ್ಜಿನ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಒಂದು ವೇಳೆ ನೀವೇನಾದರೂ ಪ್ಲೈನ್ ಬ್ಲೌಸ್ ಕಟ್ ಮಾಡ್ತೀರಿ ಅನ್ನೋಂಗಿದ್ರೆ ಇಲ್ಲಿ ನೀವು 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸ್ ತಗೊಳ್ಳೋಣ. ಅಳತೆ ಬ್ಲೌಸನ್ನು ತಗೊಂಡು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಜಿನನ್ನು ಬಿಟ್ಟು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ನ ಇದ್ರ ಮೇಲೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಜಾಯಿಂಟ್ ಹತ್ರಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸ್ ಎಷ್ಟಕ್ಕಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮಾರ್ಜಿನ್ಗೆ 2 ಇಂಚನ್ನು ತೊಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ. ನಿಮಗೇನಾದರೂ ಫ್ಯಾಬ್ರಿಕ್ ಇದ್ದರೆ ಎಕ್ಸ್ಟ್ರಾ ನೀವು 1.5 ಇಂದ 2 ಇಂಚು ಮಾರ್ಜಿನನ್ನು ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಲೀವ್ಸ್ನ ನಾವು ಇದೇ ಥರ ಇಟ್ಕೊಳ್ಳೋಣ. ಇದೇ ಥರ ಇಟ್ಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಆರ್ಮೋಲ್ ಡೌನಿಂಗ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಅರ್ಧ ಇಂಚಷ್ಟು ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಅನ್ನೋದು ನಮಗೆ ಒಳಗಡೆ ಹೋಗಿರುತ್ತೆ, ಅದಕ್ಕೋಸ್ಕರ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಶೇಪು ತುಂಬಾ ಈಸಿ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಳೋ ಥರ ನಿಮಗೆ ತೋರಿಸ್ತೀನಿ. ಯಾವುದೇ ಥರ ಸ್ಕೇಲ್ ಏನು ಬಳಸ್ದೆ ನಾನಿಲ್ಲಿ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಕೆಲವರಿಗೆ ಇಲ್ಲೇನೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಈ ಪ್ಲೇಸಲ್ಲಿ ಅಳತೆ ಬ್ಲೌಸ್ ಥರನೇ ಫಿಟ್ಟಿಂಗ್ ಬರಬೇಕು ಅಂದರೆ ಇದೇ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಈ ಎಡ್ಜ್ ಏನಿದೆ ನೋಡ್ಕೊಳ್ಳಿ, ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದು ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಂಡಿರೋ ಹತ್ರಕ್ಕೆ ಈ ಥರ ಚಾಕಿಂದ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಸ್ಲೀವ್ ಲೂಸ್ ಆಗಲಿ ಸ್ಲೀವ್ ಲೆಂತ್ ಆಗಲಿ ಕರೆಕ್ಟಾಗಿ ಈ ಕಡೆ ಎಡ್ಜ್ ಆಗಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ನಾವು ಇದನ್ನು ಪ್ರಿಂಟ್ ತೆಗಿತೀವಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ನಾವು ಆ ಮಾರ್ಕಿಂಗ್ ಅನ್ನೋದು ಈ ಫ್ಯಾಬ್ರಿಕ್ ಮೇಲೆ ಬೀಳೋ ಥರ ನಾವು ಟ್ಯಾಪ್ ಮಾಡ್ಕೊಳ್ಬೇಕು. ಈ ಥರ ತುಂಬ ಜನಕ್ಕೆ ಈ ಶೇಪ್ ತೆಗೆಯುವಾಗ ಕರೆಕ್ಟಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗ ನಮಗೆ ಈ ಪ್ಲೇಸಲ್ಲಿ ಕುಪ್ಪೆ ಥರ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ನಮಗೆ ಮಾರ್ಕಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿದೆ ಶೇಪು. ಇಲ್ಲಿ ಮಾತ್ರ ಒಂಚೂರು ಕೆಳಗಡೆ ಹೋಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲೇ ನಮಗೆ ಮಾರ್ಕ್ ಕಾಣಿಸ್ತಾ ಇರುತ್ತೋ ಅದ್ರ ಮೇಲೇ ಇನ್ನೊಂದು ಸಲ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ನಮಗೆ ರೆಡಿ ಸ್ಟಿಚ್ ಬಂದಿರೋದು. ಇಲ್ಲಿ ನಾವು ಇದಕ್ಕೆ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲೇನು ಲೆಂತನ್ನು ತೊಗೊಂಡಿರ್ತೀವೋ ಎಕ್ಸ್ಟ್ರಾ ಅಲ್ಲಿಂದ ಈ ಥರ ಕರೆಕ್ಟಾಗಿ ಇದ್ರ ಪಕ್ಕದಲ್ಲೇ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಲೀವ್ಸ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ ಮಾತ್ರನೇ ತಗೊಳ್ಬೇಕು, ಅದಕ್ಕಿಂತ ಜಾಸ್ತಿ ಎಲ್ಲ ನೀವು ತಗೊಳಕ್ಕೆ ಹೋಗಬೇಡಿ. ನೋಡ್ರಲ್ಲ, ನಮಗೆ ಡೌನಿಂಗು ಅವಶ್ಯಕತೆ ಇಲ್ಲ, ಸ್ಕೇಲ್ ಅವಶ್ಯಕತೆ ಇಲ್ಲ, ಟೇಪು ಅವಶ್ಯಕತೆ ಇಲ್ಲ. ಅಳತೆ ಬ್ಲೌಸ್ ಇಟ್ಕೊಂಡೆ ನೀಟಾಗಿ ಶೇಪನ್ನು ನಾವು ಡ್ರಾ ಮಾಡ್ಕೊಳ್ಬೋದು. ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಶೇಪ್ ಯಾವ ರೀತಿ ತೆಗಿಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಮಾರ್ಜಿನ್ ಲೈನೇ ನಾವು ಕಟ್ ಮಾಡ್ಕೊಳ್ಬೇಕು. ಇದನ್ನು ನೋಡ್ಕೊಳ್ಳಿ, ಈ ಥರ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸನ್ನು. ಇಲ್ಲೂ ಸಹ ನೀವು ಮಾರ್ಜಿನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ತಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇರೋದ್ರಿಂದ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ಈ ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಆರ್ಮೋಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ನಾವು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು.
ಇಲ್ಲಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಹತ್ರಕ್ಕೆ ಈ ನ್ಯಾಚ್ ಬರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಬೀಳೋ ಥರ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿಕೊಂಡು ಇಲ್ಲೋ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಮಿಡಿಲು. ಈ ಪ್ಲೇಸಲ್ಲಿ ನಾವು ಅರ್ಧ ಇಂಚು ಒಳಗಡೆ ತಗೊಳ್ಬೇಕು. ಇಲ್ಲಿ ಆಲ್ರೆಡಿ ನಾವು ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದೇ ಮಾರ್ಕಿಂಗು ನಮಗೆ ಸರಿ ಹೋಗುತ್ತೆ. ಇಲ್ಲಿ ಮಾತ್ರ ಒಂಚೂರು ನಾವು ಈ ರೀತಿ ಮೇಲಕ್ಕೆ ಬರಬೇಕು. ನೋಡಿ, ಈ ರೀತಿ ಇಲ್ಲಿ ಬಂದಾಗ ಅಷ್ಟೇ ಸ್ವಲ್ಪ ನಾವು ಈ ಥರ ತಗೊಳ್ಬೇಕು. ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಬಾರ್ದು, ಇದಕ್ಕೆ ಜಾಯಿಂಟ್ ಆಗೋ ಥರ ಇಲ್ಲಿಗೆ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿಂದ ಈ ಕಡೆಗೆ ಒಂಚೂರು ಮೇಲೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಶೇಪ್ ಬರುತ್ತೆ. ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಶೇಪು ಸಹ ನಾವು ಕಟ್ ಮಾಡ್ಕೊಂಡು ಆಯಿತು. ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ. ನೋಡಿ, ಇಲ್ಲಿ ನಮಗೆ ಪರ್ಫೆಕ್ಟಾಗಿ ಫ್ರಂಟ್ ಶೇಪು ಬಂತು, ಹಾಗೆಯೇ ಬ್ಯಾಕ್ ಶೇಪು ಬಂತು. ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಾಯಿತು. ಈಗ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು. ಅಂದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀವಿ. ಮಾರ್ಜಿನ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ಥರನೇ ನಮಗೆ ಫಿಟ್ಟಿಂಗ್ ಬರಬೇಕು ಅಂದರೆ ಅಳತೆ ಬ್ಲೌಸಿಂದನೇ ನಾವು ಜೆರಾಕ್ಸ್ ಕಾಪಿಯನ್ನು ತೆಗ್ದಿದ್ದೀವಿ ಅಂದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಕಸ್ಟಮರ್ಗೂ ಇಷ್ಟ ಆಗುತ್ತೆ. ಹೊಸದಾಗಿ ಕಲಿಯೋಂಥವ್ರಿದ್ರೆ ಈ ಮೆಥಡಲ್ಲಿ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಈ ದಾರ, ಈ ಫ್ರಂಟ್ ಪಾರ್ಟ್ನೆಲ್ಲ ನಾನು ಒಳಗಡೆಗೆ ಹಾಕ್ಕೊಳ್ತೀನಿ. ಒಳಗಡೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಈ ಥರ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. 4 ಲೇಯರಲ್ಲಿ ಸೊಂಟದ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮಾರ್ಜಿನ್ಗೆ 1.5 ಇಂದ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರನ್ನು ಸ್ವಲ್ಪ ಎಳೆದಿಡ್ಕೊಂಡು ಎಷ್ಟು ಲೆಂತ್ಗಿದೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಮಾರ್ಜಿನ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು. ಮಾರ್ಜಿನ್ ಹತ್ರನೂ ಸಹ ಲೈನ್ ಹಾಕ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ನಾವು ಆರ್ಮೋಲ್ ಲೆಂತು, ನೆಕ್ ಬಿಡ್ತು, ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಬ್ಯಾಕ್ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅಲ್ಲಿಂದ 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಪಾರ್ಟಲ್ಲಿ ಒಂದು ಪಾರ್ಟನ್ನು ತೆಗೆದುಬಿಡಿ. ಒಂದು ಪಾರ್ಟನ್ನು ತೆಗೆದುಬಿಟ್ಟು ಒಂದು ಗುಂಪಿನನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಶೋಲ್ಡರ್ ಹತ್ರ 2 ಶೋಲ್ಡರನ್ನು ಈಕ್ವಲ್ ಆಗಿ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆನೂ ಸಹ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಎಡ್ಜ್ಗೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಒಂದು ಗುಂಪಿನನ್ನು ಹಾಕ್ಕೊಳ್ಳೋಣ. ಇಲ್ಲಿ ಲೆಂತನ್ನು ನೋಡಿಕೊಂಡು ಲೈನಿಂಗಿಗೂ ಸೇರಿಸಿ ಒಂದು ಗುಂಪಿನನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಹಾಕ್ಕೊಂಡು ಈಗ ನೆಕ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೀವು ಈ ಕಡೆಗೆ ಸರಿಸ್ಕೊಳ್ಬೇಕು. ನೆಕ್ಕನ್ನು ನೋಡ್ಕೊಳ್ಳಿ. ನೆಕ್ಕನ್ನು ಈ ಕಡೆಗೆ ಸರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಹತ್ರ ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ಇಟ್ಕೊಂಡು ಈಗ ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಎಡ್ಜ್ ನೋಡ್ಕೊಳ್ಳಿ, ಕರೆಕ್ಟಾಗಿರಬೇಕು. ಈ ಮಾರ್ಕಿಂಗ್ ಮಾಡ್ಕೊಂಡಿರೋದು ಇಲ್ಲೇ ಇರಬೇಕು. ಅದು ಆ ಕಡೆ ಈ ಕಡೆ ಹೋಗಿದೆ ಅಂದರೆ ನಮಗೆ ನೆಕ್ ಶೇಪು, ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಕಡಿಮೆ ಆಗಿಬಿಡುತ್ತೆ. ನೋಡಿಕೊಂಡು
ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ಈ ಶೇಪ್ ಎಷ್ಟಕ್ಕಿದೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ನಮಗೆ ರೆಡಿ ಸ್ಟಿಚ್ ಇದೆ. ಇಲ್ಲಿ ನಾವು 1/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಮಾರ್ಕಿಂಗಿಂದ 1/4 ಇಂಚು ಒಳಗಡೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಮೆಥಡಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಬಿಡ್ತು ಎಷ್ಟಕ್ಕಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 1/2 ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚಿಂಗಲ್ಲಿ ನಮಗೆ 1/2 ಇಂಚು ಹೋಗಿರುತ್ತೆ, ಅದಕ್ಕೋಸ್ಕರ 1/2 ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ನೂ ಸಹ ಅಳತೆ ಬ್ಲೌಸ್ ಇಟ್ಕೊಂಡೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಬೇಕು. ಕರೆಕ್ಟಾಗಿ ಇಟ್ಕೊಂಡು ಈ ಸೈಡ್ ಲೆಂತು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನಮಗೆ ರೆಡಿ ಸ್ಟಿಚ್ ಇರೋದ್ರಿಂದ ಇಲ್ಲಿಗೆ ಬರ್ತಾ ಇದೆ ಸ್ಟಿಚ್. ಇಲ್ಲಿ ನಮಗೆ ರೆಡಿ ಸ್ಟಿಚ್ ಅನ್ನೋದು ಇಲ್ಲಿಗೆ ಬರುತ್ತೆ. ಈ ಡಾಟನ್ನು ಹಿಡ್ದಾದ್ಮೇಲೆ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಈ ಥರ ಇಟ್ಕೊಳ್ಬೇಕು. ಈ ಥರ ಒಂಚೂರು ಸರಿಸ್ಕೊಂಡು ನೀವು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ಕೇಲಿಂದ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಜಿನ್ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಆರ್ಮೋಲ್ ಡೌನಿಂಗು ಸಹ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ನಾನು ಆಗಲೇ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಗ ತೋರಿಸಿದ್ನಲ್ವ, ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಪ್ರಿಂಟನ್ನು ತೆಗೀರಿ. ಈ ಥರ ಇದ್ರ ಮೇಲೆ ಇಟ್ಕೊಳ್ಳಿ. ಕರೆಕ್ಟಾಗಿ ಮಾರ್ಕಿಂಗ್ ಹತ್ರ ಇಟ್ಕೊಂಡು ಇಲ್ಲಿ ನೀವು ನೋಡ್ಕೊಳ್ಬೇಕು. ಇಲ್ಲೇನಾದರೂ ಆ ಕಡೆ ಈ ಕಡೆ ಹೋಗಿದೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಳ್ಳಿ. ಇಲ್ಲಿಗೆ ಇಟ್ಕೊಂಡು ಇದರ ಪ್ರಿಂಟನ್ನು ಇಟ್ಕೊಳ್ಳಿ. ನೋಡಿ, ಮಾರ್ಕಿಂಗ್ ಅನ್ನೋದು ನಮಗೆ ನೀಟಾಗಿ ಕಾಣಿಸ್ತಾ ಇದೆ. ಈಗ ನಾವು ಅಳತೆ ಬ್ಲೌಸನ್ನು ತೆಗೆದುಬಿಡೋಣ. ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಇಲ್ಲೇನು ಪ್ರಿಂಟ್ ಕಾಣಿಸ್ತಾ ಇದೆ ಅದ್ರ ಮೇಲೇ ನೀವು ಇನ್ನೊಂದು ಸಲ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದಾಗ ಈ ರೀತಿ ಸ್ಟ್ರೈಟಾಗಿ ತಗೊಳ್ಳಿ. ಇಲ್ಲಿ ನಾವು ತೆಗೆದಿರೋ ಪ್ರಿಂಟ್ ಬಂದು ರೆಡಿ ಸ್ಟಿಚ್ಚು. ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಮಾರ್ಜಿನನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ತಗೊಂಡಿದ್ದೀವಿ ಅಲ್ವಾ, ಅಲ್ಲಿಂದ ಈ ಥರ 1/2 ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ನಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬಂದಿದೆ. ನೀವು ಅಳತೆ ಬ್ಲೌಸಿಂದ ಪ್ರಿಂಟನ್ನು ತೆಗೆದು ಬ್ಲೌಸ್ ಕಟ್ ಮಾಡಿದ್ದೀರಿ ಅಂದರೆ ಅಳತೆ ಬ್ಲೌಸ್ ಯಾವ ಥರ ಫಿಟ್ಟಿಂಗ್ ಇರುತ್ತೆ ಅದೇ ಥರ ಫಿಟ್ಟಿಂಗು ನಿಮಗೂ ಸಹ ಬರುತ್ತೆ. ಈಗ ನಾವು ಒಂದ್ಸಲ ಆರ್ಮೋಲ್ ಲೂಸನ್ನು ಚೆಕ್ ಮಾಡಿ ನೋಡೋಣ. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಬ್ಯಾಕ್ ಸೈಡಲ್ಲಿ ಮಾರ್ಜಿನ್ ಇರುತ್ತೆ ಅಲ್ವಾ, ಅದನ್ನು ತಗೊಂಡು ಈ ಥರ ಇಟ್ಟು ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ನನಗೆ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬರ್ತಾ ಇಲ್ಲ. ಅಳತೆ ಬ್ಲೌಸಲ್ಲಿ ಸ್ಟಿಚ್ಚು ಇಲ್ಲಿಗಿದೆ, ಇಲ್ಲಿಗೆ ಕರೆಕ್ಟಾಗಿ ಬರ್ತಾ ಇದೆ. ಎಷ್ಟೇ ಪರ್ಫೆಕ್ಟಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೂ ಸಹ ಆರ್ಮೋಲ್ ಲೂಸನ್ನು ಒಂದ್ಸಲ ಚೆಕ್ ಮಾಡ್ಕೊಂಡಿನೇ ನೀವು ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಬ್ಯಾಕ್ ಪಾರ್ಟಲ್ಲಿ ನೆಕ್ ಹತ್ರ 1/4 ಇಂಚು ಡೌನ್ ಮಾಡ್ಕೊಳ್ಬೇಕು. ಹಾಗೆಯೇ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ಗೆ ನಾವು ಈ ಶೋಲ್ಡರ್ ನೇರಕ್ಕೆ ತಗೊಳ್ಬೋದು. ಆ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೊಂಟದ ಲೂಸಲ್ಲಿ ಅರ್ಧಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಮಾರ್ಕ್ ಮಾಡಿಕೊಂಡು ಬಿಡ್ತು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ತಗೊಳ್ಳಿ. ಲೆಂತ್ ಅನ್ನೋದು ಒಂದು 4 ರಿಂದ 3.5 ಇಂಚು ತಗೊಳ್ಳಿ. ಇನ್ನು ಸೈಡ್ಗೆ ನಾವು 1/2 ಇಂಚಷ್ಟು ಮೇಲಕ್ಕೆ ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಈ ಥರ ನೋಡಿಕೊಂಡು ನೋಡಿ, ಕರೆಕ್ಟಾಗಿ ನಮಗೆ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಮಾರ್ಜಿನನ್ನು ಬಿಡಬೇಕು ನಾವು, ಇಲ್ಲೂ ಸಹ ಮಾರ್ಜಿನನ್ನು ಬಿಡಬೇಕು. ಈ ಲೆಂತ್ ಅನ್ನೋದು ಇದೆಷ್ಟಿದೆ ಅಷ್ಟಕ್ಕೆ ಬರಬೇಕು ನೋಡ್ಕೊಳ್ಳಿ. ಪ್ರತಿಯೊಂದು ಸಣ್ಣ ಸಣ್ಣ ಪಾಯಿಂಟ್ಸು ಸಹ ನಾವು ಗಮನಿಸ್ಕೊಂಡಾಗಲೇ ಬ್ಲೌಸಲ್ಲಿ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ನಾವು
ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋದು. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ. ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ, ಇಲ್ಲಾಂದರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಮಾರ್ಜಿನ್ ಲೈನನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಚೆಸ್ಟ್ ಲೂಸನ್ನು ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಳೋಣ. 9.5 ಇಂಚ್ ಬರ್ತಾ ಇದೆ. 9.5 ಇಂಚು ಅಂದರೆ 38 ಎದೆ ಸುತ್ತಳತೆ. ಸೊಂಟದ ಲೂಸ್ ಬಂದು 8.5 ಇಂಚು. 8.5 ಇಂಚು ಅಂದರೆ ಸೊಂಟದ ಲೂಸ್ ಟೋಟಲ್ ಆಗಿ 34 ಇಂಚ್ ಬರುತ್ತೆ. ಇನ್ನು ಬ್ಲೌಸ್ ಲೆಂತ್ ತೋರಿಸ್ತೀನಿ. ಬ್ಲೌಸ್ ಲೆಂತು 15.25 ಇಂಚ್ ಇದೆ. ಮಾರ್ಜಿನ್ ಸೇರಿಸಿ ರೆಡಿ ನಮಗೆ 14.25 ಇಂಚ್ ಬರುತ್ತೆ. ಈಗ ಈ ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳೋಣ. ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ನೆಕ್ ಬಿಡ್ತ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಇಲ್ಲೂ ಸಹ ಮಾರ್ಜಿನ್ ಲೈನ್ ಹತ್ರನೇ ಹಾಕ್ಕೊಳ್ಬೇಕು. ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ 1/2 ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ. ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಟು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಆರ್ಮೋಲ್ ಶೇಪ್ಗೆ ಈ ಬ್ಯಾಕ್ ಶೇಪಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ಗೆ ಈ ಕಾರ್ನರಲ್ಲಿ ನಾವು ಬ್ಯಾಕ್ ಶೇಪಿಂದ 1/2 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ಥರ ಶೇಪನ್ನು ಕೊಟ್ಟು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ತೆಗೀರಿ ಈ ಶೇಪು. ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ನಾವು ಫ್ರಂಟ್ ನೆಕ್ ಲೆಂತು ಹಾಗೆಯೇ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ತಗೊಳ್ಳಿ. ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ನಾವು ಫ್ರಂಟ್ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಶೋಲ್ಡರ್ ಹತ್ರ ಶೋಲ್ಡರ್ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿರ್ತೀವಿ, ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಫ್ರಂಟ್ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಿಡುತ್ತೆ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸನ್ನು ಇಲ್ಲಿಗೆ ಇಟ್ಕೊಳ್ಬೇಕು. ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಇಲ್ಲಿಗೆ ಇಟ್ಕೊಳ್ಬೇಕು. ಇಲ್ಲಿ ನಾವು 1/4 ಇಂಚ್ ಈ ಕಡೆಗೆ ಇಟ್ಕೊಳ್ತಾ ಇದ್ದೀವಿ. ರೆಡಿ ಸ್ಟಿಚ್ ನಾವು ಅಳತೆ ಬ್ಲೌಸಲ್ಲಿ ತೆಗಿತಾ ಇರೋದ್ರಿಂದ ಅಲ್ಲಿಗೆ ನಾವು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆ ಎಜ್ಜು ಕರೆಕ್ಟಾಗಿ ಇಟ್ಕೊಳ್ಳಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಕರೆಕ್ಟಾಗಿ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಲ್ಲಿಂದ 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಶೇಪನ್ನು ಕೊಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ತಗೊಂಡಾಗೆ 1/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ನೆಕ್ ಶೇಪು ಫ್ರಂಟ್ ನೆಕ್ ಶೇಪನ್ನು ಈ ಥರ ಡ್ರಾ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗಿದೆ, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚಷ್ಟು ಕೆಳಗಡೆ ತೊಗೊಳ್ಬೇಕು. ಈ 1 ಇಂಚ್ ಯಾಕೆ ಅಂದರೆ ಈ ಡಾಟನ್ನು ಹಿಡಿತೀವಿ, ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಿ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನಾವು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚಷ್ಟು ಕೆಳಗಡೆಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಈ ಲೈನ್ ಹತ್ರ ಈ ಮಾರ್ಜಿನ್ ಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಸಲ್ಲಿ ಮೊದಲಿಗೆ ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿ ಮೇನ್ ಡಾಟ್ನ ವಿಡ್ತನ್ನು ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಫೋಲ್ಡಿಂಗಲ್ಲಿರುತ್ತೆ, ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಮಗೆ 1 ಪಾಯಿಂಟ್ ಕಡಿಮೆ 1.5 ಇಂಚ್ ಬರ್ತಾ ಇದೆ.
ಇಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಅದೇ ಬಿಡ್ತು ಈ ಕಡೆಗೂ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಟೋಟಲ್ ಆಗಿ ನಮ್ಗೆ ಎಷ್ಟು ಬರುತ್ತೆ? 2.25 ಇಂಚು ಬರುತ್ತೆ. 2.25 ಇಂಚು ಈ ಅಳತೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದೇ ಸುತ್ತಳತೆ 38 ಇಂಚ್ ಅಲ್ವಾ, ಇದಕ್ಕೆ ನಾವು 2.25 ಇಂಚು ಡಾಟ್ ಬಿಡ್ತಾನೆ ಇಡ್ತೀವಿ. ಇಲ್ಲಿ ನಮಗೆ 2.25 ಇಂಚೇ ಇದೆ, ಕರೆಕ್ಟಾಗಿ ಸರಿ ಹೋಗುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಅಳತೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿದ್ದರೆ ನೀವು ಹೊಲಿಯೋ ಬ್ಲೌಸು ಸಹ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ. ಇನ್ನು ಡಾಟ್ನ ಲೆಂತು 2.25ಇಂದ 2.25 ಇಂಚು ತಗೊಂಡು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೈಡ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡ್ ಲೆಂತು ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಟು ಅಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ಎರಡೂ ಸೈಡು ಸಹ ನಾವು ಮಾರ್ಜಿನನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಒಂದು ಚೂರು ಶೇಪ್ ಕೊಟ್ಟು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನಾವು ಸೊಂಟದ ಲೂಸು ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಫ್ರಂಟಲ್ಲಿ ಬ್ಯಾಕಲ್ಲಿ ಈಕ್ವಲ್ ಆಗಿರಬೇಕು. ಬ್ಯಾಕಲ್ಲಿ ಎಷ್ಟಿರುತ್ತೋ ಫ್ರಂಟಲ್ಲೂ ಅಷ್ಟೇ ಇರಬೇಕು. ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆ ಅಂದರೆ ಅಳತೆ ಬ್ಲೌಸ್ ಇಟ್ಕೊಂಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅದೇ ಬಿಡ್ತನ ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ನಮಗೆ 8.25 ಇಂಚ್ ಇತ್ತು, ಇಲ್ಲೂ ನಮಗೆ 8.25 ಇಂಚ್ ಬೇಕಲ್ವಾ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಇದನ್ನು ಬಿಟ್ಟು ಡಾಟ್ ಬಿಡ್ತನ ಬಿಟ್ಟು 8.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2 ಇಂಚು ಮಾರ್ಜಿನ್ಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಚೆಸ್ಟ್ ಲೂಸ್ ಹತ್ರನೂ ಸಹ ನೀವು ಒಂದು ಅರ್ಧ ಇಂಚು ಇಲ್ಲ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಯಾಕೆ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಜನಕ್ಕೆ ಈ ಪ್ಲೇಸಲ್ಲಿ ಟೈಟಾಗಿ ಹಿಡ್ದಂಗೆ ಆಗ್ತಾ ಇರುತ್ತೆ. ಈ ಡಾಟ್ ಹಿಡಿದಾಗ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಇಲ್ಲ 1/4 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ 2 ಇಂಚು ತಗೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಸನ್ನು ನಾವು ಯಾವುದೇ ಬ್ಲೌಸ್ಗಾದರೂ ಯಾವುದೇ ಸೈಜ್ಗಾದರೂ ಸೇಮ್ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ತೀವಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತಲ್ಲಿ ನಾವು ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ತಗೊಳ್ತೀವಿ. ಡಾಟ್ ಲೆಂತ್ ಬಂದು 2.25ಇಂದ 2.25 ಇಂಚು ತಗೊಳ್ಳಿ. ಇನ್ನು ಆರ್ಮೋಲ್ ಡಾಟ್ಗೆ ನಾವು ಈ ಡಾಟ್ ನೇರಕ್ಕೆ ಸ್ಕೇಲನ್ನು ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಡಾಟ್ ಲೆಂತ್ ಬಂದು ಇವೆರಡರ ಮಧ್ಯೆ ಇರೋ ಗ್ಯಾಪ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಅಂತ ಸಿಗುತ್ತೆ. ಡಾಟ್ಸು ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಬಿಡ್ತು ಲೆಂತು ಅಳತೆ ಬ್ಲೌಸಲ್ಲಿ ನೋಡಿಕೊಂಡೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ 3 ಇಂಚಿದೆ, ಈ ಡಾಟ್ ಕೆಳಗಡೆ 2.25 ಇಂಚಿದೆ, ಸೈಡಲ್ಲಿ 2.25 ಇಂಚಿದೆ. ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ನಮಗೆ 3 ಇಂಚ್ ಬೇಕು ಅಂದರೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳಿ. ಇನ್ನು ಡಾಟ್ ಕೆಳಗಡೆ 2.25 ಇಂಚ್ ಬಂತು, ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 3.25 ಇಂಚ್ ತಗೊಳ್ಬೇಕು. ಸೈಡಲ್ಲಿ 2.25 ಬಂತು, ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 3.25 ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಲೆಂತು ಮಾರ್ಕ್ ಮಾಡ್ಕೊಂಡಾಯಿತು. ವಿಡ್ತ್ ಅನ್ನೋದು ಬ್ಯಾಕ್ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ, ಸರಿ ಹೋಗುತ್ತೆ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಇದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಈ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ಪಕ್ಕಕ್ಕಿಟ್ಟು ಆಮೇಲೆ ಈ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕ್ಕೊಂಡು ನೆಕ್ ಹತ್ರ 1/4 ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚ್ ಬಿಟ್ಟು ಉಳಿದಿರೋ 1/4 ಇಂಚನ್ನು ಇಲ್ಲಿಂದ ಇಷ್ಟರಲ್ಲಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ
ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಹಾಗೆಯೇ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಹಾಗೆಯೇ ಸ್ಲೀವ್ಸು ಬ್ಯಾಕ್ ಪಾರ್ಟ್ನು ಸಹ ಕಟ್ ಮಾಡಿ ತೋರಿಸಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳೋವಾಗ ಮಾರ್ಜಿನ್ ಲೈನ್ ಹತ್ರ ಮಾತ್ರ ನಾವು ಕಟ್ ಮಾಡಿಕೊಂಡು ಈ ನೆಕ್ ಹತ್ರ ಡೌನ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಹೈಪ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.